ಮಹೇಂದ್ರವರ್ಮ ಕ್ರಿಸ್ತಶಕ 600ರಿಂದ 630 ಈತನ ಆಳ್ವಿಕೆಯ ಕಾಲಾವಧಿ. ಸಿಂಹ ವಿಷ್ಣುವಿನ ಮಗನಾಗಿರ್ತಕ್ಕಂಥ ಈತ ಪಲ್ಲವ ಅರಸರಲ್ಲಿ ಒಬ್ಬ ಪ್ರಖ್ಯಾತನಾಗಿರ್ತಕ್ಕಂಥವನು. ಪರಾಕ್ರಮಿ, ಕಲೆ, ಸಾಹಿತ್ಯ ಹಾಗೂ ಧರ್ಮಗಳ ಉದಾರ ಪೋಷಕನಾಗಿರ್ತಕ್ಕಂಥ ಈತ ಒಬ್ಬ ಶಾಂತಿಪ್ರಿಯ ರಾಜನಾಗಿದ್ದ. ಮಹೇಂದ್ರವರ್ಮನ ಕಾಲದಲ್ಲಿ ಪಲ್ಲವ ಮತ್ತು ಈ ಚಾಲುಕ್ಯರ ಮಧ್ಯದಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಒಂದು ಸಂಘರ್ಷಗಳು ಆರಂಭ ಆಗ್ತವೆ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸನಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ ಮಹೇಂದ್ರವರ್ಮನ ಮೇಲೆ ದಾಳಿಯನ್ನು ಮಾಡಿ ಪುಲ್ಲಲೂರು ಕದನದಲ್ಲಿ ಆತನನ್ನು ಸೋಲಿಸಿಬಿಟ್ಟು ಕಂಚಿಯನ್ನು ವಶ ಮಾಡ್ಕೋತಾನೆ. ಈ ವಿಚಾರವನ್ನು ಪುಲಕೇಶಿಯ ಐಹೊಳೆ ಶಾಸನದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಈ ಕದನದಿಂದ ಕಂಚಿಯ ಉತ್ತರ ಭಾಗಗಳು ಚಾಲುಕ್ಯರ ವಶವಾಗ್ತವೆ. ಆದರೆ ದಕ್ಷಿಣದಲ್ಲಿ ಪಲ್ಲವ ರಾಜ್ಯ ಸುಭದ್ರವಾಗಿತ್ತು ಅಂತಕ್ಕಂಥ ವಿಚಾರವನ್ನು ತಿರುಚಿಯಲ್ಲಿ ಸಿಕ್ಕಿರ್ತಕ್ಕಂಥ ಗುಹಾಶಾಸನ ತಿಳಿಸ್ತದೆ. ಮಹೇಂದ್ರವರ್ಮನು ಯುದ್ಧಪ್ರಿಯನಾಗಿರಲಿಲ್ಲ, ಶಾಂತಿಪ್ರಿಯನಾಗಿದ್ದ, ಜೊತೆಗೆ ಮತ ಸಹಿಷ್ಣುವಾಗಿದ್ದ. ಈತ ಬೌದ್ಧ ಹಾಗೂ ಕಾಳಾಮುಖ ಪಾಶುಪತ ಮತಗಳಿಗೆ ಉದಾರವಾಗಿರ್ತಕ್ಕಂಥ ದಾನಗಳನ್ನು ನೀಡಿದ್ದಾನೆ. ಈತನ ಆಳ್ವಿಕೆಯ ಕಾಲವು ಸಾಂಸ್ಕೃತಿಕ ಅಭ್ಯುದಯಕ್ಕೆ ಹೆಸರಾಗಿತ್ತು. ಮಹೇಂದ್ರವರ್ಮನು ಆರಂಭದಲ್ಲಿ ಜೈನ ಮತಾವಲಂಬಿಯಾಗಿದ್ದ. ಅನಂತರದಲ್ಲಿ ಅಪ್ಪರ್ ಎಂಬ ಶೈವ ಸಂತನ ಪ್ರಭಾವದಿಂದ ಶೈವ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಈತ ತಮಿಳುನಾಡಿನಲ್ಲಿ ಶೈವ ಪಂಥದ ಜನಪ್ರಿಯತೆಗೆ ಕಾರಣ ಆಗ್ತಾನೆ. ಶೈವ ಗುಹಾಲಯಗಳ ನಿರ್ಮಾಣ ಕಾರ್ಯವನ್ನು ಆರಂಭಿಸ್ತಾನೆ. ಆದರೂ ವಿಷ್ಣುವಿಗಾಗಿ ಒಂದು ಗುಹಾಲಯವನ್ನು ನಿರ್ಮಾಣ ಮಾಡಿದ್ದಾನೆ. ತಿರುಮಲೈ ಶೈ ಎಂಬ ವೈಷ್ಣವ ಸಂತ ಈತನ ಪೋಷಣೆಯಲ್ಲಿ ಇದ್ದ. ಉತ್ತಮ ಸಾಹಿತ್ಯ ಪೋಷಕನಾಗಿರ್ತಕ್ಕಂಥ ಮಹೇಂದ್ರವರ್ಮನ ಆಸ್ಥಾನದಲ್ಲಿ ಕಿರಾತಾರ್ಜುನೀಯದ ಕರ್ತೃ ಆಗಿರ್ತಕ್ಕಂಥ ಭಾರವಿ, ದಶಕುಮಾರ ಚರಿತ್ರೆಯ ಕರ್ತೃ ಆಗಿರ್ತಕ್ಕಂಥ ದಂಡಿ ಅಂತಕ್ಕಂಥ ಕವಿಗಳು ಇದ್ದರು. ಅಪ್ಪರ್ ಎಂಬ ಶೈವ ಸಂತ ತಮಿಳಿನಲ್ಲಿ ಅನೇಕ ಭಕ್ತಿಗೀತೆಗಳನ್ನು ರಚನೆ ಮಾಡಿದ್ದಾರೆ. ಸ್ವತಃ ವಿದ್ವಾಂಸನಾಗಿರ್ತಕ್ಕಂಥ ಮಹೇಂದ್ರವರ್ಮ ಸಂಸ್ಕೃತದಲ್ಲಿ ಮತ್ತ ವಿಲಾಸ ಪ್ರಹಸನ ಹಾಗೂ ಭಾಗವದಜ್ಜುಕ ಎಂಬ ಕೃತಿಗಳನ್ನು ರಚನೆ ಮಾಡಿದ್ದಾನೆ. ರುದ್ರಾಚಾರ್ಯ ಎಂಬ ಸಂಗೀತ ವಿದ್ವಾಂಸ ಈತನ ಆಸ್ಥಾನದಲ್ಲಿದ್ದ. ಅವರಿಗೆ ಸಂಗೀತದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿರುಚಿ ಕೂಡ ಇತ್ತು. ಮಹೇಂದ್ರವರ್ಮ ಒಬ್ಬ ಕಲೆಗಳ ನಿರ್ಮಾಪಕನಾಗಿದ್ದ. ಇವನ ಕಾಲದಲ್ಲಿ ಪಲ್ಲವ ಕಲೆ ಪರಾಕಾಷ್ಠತೆಯನ್ನು ತಲುಪ್ತದೆ. ಆರಂಭದಲ್ಲಿ ಈತ ಇಟ್ಟಿಗೆ, ಗಾರೆ, ಮರ ಇವುಗಳನ್ನ ಕೈಬಿಟ್ಟು ಕಲ್ಲಿನಿಂದ ವಾಸ್ತುಶಿಲ್ಪ ರಚನೆಗೆ ಚಾಲನೆಯನ್ನು ನೀಡ್ತಾನೆ. ದಕ್ಷಿಣ ಭಾರತಕ್ಕೆ ನೂತನ ಶೈಲಿಯ ಗುಹಾಂತರ ದೇವಾಲಯಗಳ ನಿರ್ಮಾಣವನ್ನು ಈತ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವನು. ಅದನ್ನು ಮಹೇಂದ್ರ ವಾಸ್ತುಶೈಲಿ ಅಂತೇಳಿ ಕರೆಯಲಾಗ್ತದೆ. ಇದು ಚಾಲುಕ್ಯರಿಂದ ಹೊರತಾದ ಸ್ವತಂತ್ರ ಶೈಲಿ ಆಗಿತ್ತು. ತೊಂಡಮಂಡಲ ಅದರ ಕೇಂದ್ರ ಸ್ಥಾನವಾಗಿತ್ತು. ಮಹೇಂದ್ರವರ್ಮ ಮಹಾಬಲಿಪುರಂ, ಕಂಚಿ, ಪಲ್ಲವರಂ, ತಿರುಚಿ, ಸಿಸ್ತನ್ವಾಸಲ್, ದಳವಾನೂರು, ಮಾಮಂದೂರು, ಮಂಡಗಪಟ್ಟು ಮತ್ತು ಮಹೇಂದ್ರವಾಡಿಗಳಲ್ಲಿ ಶಿವ, ಬ್ರಹ್ಮ ಮತ್ತು ವಿಷ್ಣು ಗುಹಾಲಯಗಳನ್ನ ನಿರ್ಮಾಣ ಮಾಡಿದ್ದಾನೆ. ಮಹಾಬಲಿಪುರಂನ ಗುಹೆಯಲ್ಲಿ ಈತನ ಮತ್ತು ಈತನ ರಾಣಿಯರ ವಿಗ್ರಹಗಳು ಕಂಡುಬರ್ತವೆ. ಈತನು ಮಹೇಂದ್ರಮಂಗಲ ಮತ್ತು ಮಹೇಂದ್ರವಾಡಿ ಎಂಬ 2 ಪಟ್ಟಣಗಳನ್ನ ನಿರ್ಮಿಸ್ತಾನೆ. ಮಹೇಂದ್ರವಾಡಿ ಬಳಿಯ ಮಾಮಂದೂರಿನಲ್ಲಿ ಚಿತ್ರ ಮೇಘತಟಾಕ ಎಂಬ ಕೆರೆಯನ್ನು ನಿರ್ಮಿಸಿ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾನೆ. ಸಿಸ್ತನ್ವಾಸಲ್ ಪುದುಕೊಟ್ಟೈ ಬಳಿಯ ಜೈನ ಗುಹೆಯಲ್ಲಿನ ನೃತ್ಯಭಂಗಿಯ ವರ್ಣಚಿತ್ರ
ಸ್ತ್ರೀ ಚಿತ್ರಗಳು ಇವನೇ ನಿರ್ಮಿಸಿರ್ತಕ್ಕಂಥದ್ದು. ಕುಡಿಮಿಯ ಮಲೈ ಶಾಸನವು ಈತನ ಸಂಗೀತದಲ್ಲಿ ನಿಷ್ಠಾಂತನಾಗಿದ್ದ ಅಂಥೇಳಿ ತಿಳಿಸ್ತದೆ. ಪ್ರಾಯಶಃ ದಕ್ಷಿಣ ಚಿತ್ರ ಎಂಬ ಚಿತ್ರಕಲೆ ವ್ಯಾಕರಣ ಕೃತಿ ಇವನಿಂದ ರಚಿತವಾಗಿರಬೇಕು. ಹೀಗಾಗಿ ಇವನಿಗೆ ಚಿತ್ರಕಾರ ಪುಲಿ ಅಂತಕ್ಕಂಥ ಬಿರುದು ಕೂಡ ಇತ್ತು. ಅಲ್ಲದೆ ಮಹೇಂದ್ರವರ್ಮನಿಗೆ ಮಹೇಂದ್ರ ವಿಕ್ರಮ, ಮತ್ತವಿಲಾಸ, ಚೈತ್ಯಕಾರ, ಚಿತ್ರಕಾರ ಪುಲಿ, ಗುಣಬಾರ, ವಿಚಿತ್ರ ಚಿತ್ರ, ಚಿಟ್ಟಕ್ಯಾರಿ, ಪರಮೇಶ್ವರ, ಶತ್ರುಮಲ್ಲ, ಅವನಿಭಾಜನ ಇವು ಮಹೇಂದ್ರವರ್ಮನ ಬಿರುದುಗಳಾಗಿದ್ದು. ಈತ ಬಹುಮುಖ ಪ್ರತಿಭೆಯುಳ್ಳ ರಾಜ್ಯನಾಗಿದ್ದರಿಂದ ಈತನಿಗೆ ವಿಚಿತ್ರ ಚಿತ್ರ ಅಂತೇಳಿ ಕರಿತಾ ಇದ್ರು. ಧನ್ಯವಾದಗಳು.